ದೇಶಭಕ್ತರೇ ಹೀಗೇಳಿ ಮಹಾರಾಷ್ಟ್ರದ ಮಹುಳೆಂಬುದು ಅಂಬೇಡ್ಕರ್ ಸ್ಥಳ ಬಾಬಾ ಸಾಹೇಬರ ಜನ್ಮದಿನ ಬೆಳೆಯುವ ಪೈರು ಮೊಳಕೆಯಲ್ಲಿಯೇ ಪ್ರತಿಭೆಯ ಭರದನು ಬಾಲಕನು ಬಡತನದಲ್ಲಿಯೇ ಬೆಂದು ಬಂದನು ಪುಟ ಬಂಗಾರವು ತಾನಾಗಿ ಬಟ್ಟೆ ಬೀಳುತ್ತೆ ಕಾರ್ಯಕ್ರಮಕ್ಕೆ ಹೇಮಾವತಿ ಯಡಗಂಡೆ ಅವರು ಆಗಮಿಸಿದ್ದಾರೆ. ಚರ್ಚೆಯನ್ನು ವಹಿಸಿ ಸಾರ್ವಜನಿಕ ಈ ದಿನ ಒಂದು ಒಳ್ಳೆ ಉದ್ದೇಶಕ್ಕೆ ತಾವೆಲ್ಲ ಸೇರಿದ್ದೀರಾ. 1949 ನವೆಂಬರ್ 26ನೇ ತಾರೀಕು ನಮ್ಮ ಸಂವಿಧಾನದ ಇದನ್ನು ಅವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಜೇಂದ್ರ ಪ್ರಸಾದ್ ಅವರಿಗೆ ನೀಡಿದಂಥ ದಿನವನ್ನು ನಾವು ಸಂವಿಧಾನ ದಿನ ಅಂತ ಏನು ಆಚರಿಸ್ತಾ ಇದ್ದೀವಿ. ಇದು ತಾವೆಲ್ಲ ಸೇರೋದು ಒಂದು ಅರ್ಥಪೂರ್ಣವಾಗಿದೆ. ಸೊ ಇಷ್ಟೆಲ್ಲ ಹೇಳ್ತಕ್ಕ ನನ್ನ ಮಾತಾಡಿದ್ರೆ ಥ್ಯಾಂಕ್ ಯು. ಬೋಲೋ ಅಂಬೇಡ್ಕರ್ ಮಹಾರಾಜ್ ಕಿ. ನಾವೆಲ್ಲ ನಮ್ಮ ಹೇಮಾವತಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ಅವರ ಭಾಷಣವನ್ನು ಕೇಳಬೇಕು ಅಂತ ಬಹಳ ಕುತೂಹಲದಿಂದ ಕುಂತಿದ್ವಿ. ಅವ್ರ ಇಲಾಖೆನೇ ಕೈ ಕೊಡ್ತು, ನಾವೇನ್ ಮಾಡೋದು. ಕಾರ್ಯಕ್ರಮವನ್ನು ದೀರ್ಘಕಾಲವಾಗಿ ನಾವು ಯಾವ ಥರ ರಜಾ ದಿನಗಳಲ್ಲಿ ಒಳ್ಳೆ ಕಾರ್ಯಕ್ರಮ ಹಾಕೊಂಡು ಕರ್ಸೋಣ. ಅವರು ಇವತ್ತು ಆನ್ ಡ್ಯೂಟಿ ಇದ್ರೂ ಕೂಡ ಒಂದು ಪವಿತ್ರವಾದ ಕಾರ್ಯಕ್ಕೆ, ಈ ಸಮಾಜದ ಒಳಿತಿಗಾಗಿ, ಈ ರಾಷ್ಟ್ರದ ಭದ್ರತೆಗಾಗಿ ರಚನೆಯಾದಂಥ ಸಂವಿಧಾನಕ್ಕೆ ನಾನು ಗೌರವ ಕೊಡಬೇಕು ಅಂತ ಹೇಳಿ ಬಂದಿದ್ದಾರೆ. ಇವತ್ತು ಬಂದು ನಿಮ್ಮನ್ನೆಲ್ಲ ಉದ್ದೇಶಿಸಿ ಎರಡೆರಡು ಮಾತಾಡಿದ್ದಾರೆ. ಇಂಥ ಪವಿತ್ರವಾದ ಸಂವಿಧಾನವನ್ನು ಈ ದೇಶಕ್ಕೆ ಚಾಲನೆ ಮಾಡಿದ್ದು, ಅಂದರೆ ಅಪ್ರೂವಲ್ ಆಗಿದ್ದು, ಅರ್ಪಣೆ ಮಾಡಿದ್ದು, ಸಮರ್ಪಣೆ ಮಾಡಿದ್ದ ದಿನ ಇದು. ಪ್ರತಿಯೊಬ್ಬ ಭಾರತೀಯನಿಗೂ ಹಕ್ಕು, ಪ್ರಜಾಪ್ರಭುತ್ವ ಅನ್ನೋದು, ಮತದಾನದ ಹಕ್ಕು, ಈ ಭೂಮಿ ಮೇಲೆ ಬದುಕೋ ಹಕ್ಕು, ಏನು ಇವತ್ತೆಲ್ಲ ಇತ್ತೀಚೆಗೆ ಬಂದಂಥ ಆಧಾರ್ ಕಾರ್ಡು, ವೋಟರ್ ಐಡಿ, ಆ ಎಲ್ಲ ಹಕ್ಕು ಕೂಡ ಒಬ್ಬ ಪ್ರಜೆಗೂ ಸಿಗಬೇಕು ಅಂತ ಅಂದರೆ ಸಂವಿಧಾನದ ಆಶಯ. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಧರ್ಮನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನ ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದಯವಂತ ಮಾಡುವುದಕ್ಕಾಗಿ ವ್ಯಕ್ತಿಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ರಾಷ್ಟ್ರತ್ವ ಭಾವನೆಯನ್ನ ಮೂಡಿಸುವುದಕ್ಕೆ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949 ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನ
ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಜೈ ಭಾರತ್ ಮಾತಾ ಕಿ ಜೈ. ಭಾರತ್ ಮಾತಾ ಕಿ ಜೈ. ಜೈ.